ಈಗ ನಿಮ್ಮ ಈ 6 ತಿಂಗಳ ಅನುಭವದಲ್ಲಿ ಬಹಳಷ್ಟು ಸಾರಿ ನಾನು ಇಂಡಸ್ಟ್ರಿಯನ್ನೇ ಬಿಟ್ಟುಬಿಡ್ತೇನೆ, ನನಗೆ ಸಾಕು ಇದು ಅಂತೆಲ್ಲ 2-3 ಸರಿ ಮಾತಾಡಿದ್ರಿ. ಆ ಮಾತಾಡೋದಕ್ಕೆ ಕಾರಣವಾದಂಥ ಸನ್ನಿವೇಶಗಳು ಸರ್ ಅದೇ ಈ ಲೆಕ್ಕಾಚಾರಗಳು, ನಮ್ಮ ಲಾಭ ನಷ್ಟಗಳು, ನಮಗೆ ಟ್ಯಾಕ್ಸ್ ಪ್ರಾಬ್ಲಮ್ಸು ಅಥವಾ ನಮಗೆ ಬೇರೆ ರೀತಿ ನಮಗೆ ಈಗೇನಾಗಿದೆ ನೋಡಿ, ನಾನು ಸಿನಿಮಾಗೆ ಬಂದು ವ್ಯವಸ್ಥಿತವಾಗಿ ನನಗೆ ಗೊತ್ತಿರೋಂಗೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಸ್ ಎ ಕ್ಯಾಶ್ ಬಿಸ್ನೆಸ್. ಇದರಲ್ಲಿ ಸಾಕಷ್ಟು ಅವಕಾಶ ಇದೆ. ಇವತ್ತಲ್ಲ ನಾಳೆ ಇದರಲ್ಲಿ ಒಂದು ಚೇಂಜಸ್ ಬರುತ್ತೆ. ಇದರಲ್ಲೊಂದು ಸಾಕಷ್ಟು ದೊಡ್ಡ ಪ್ರಮಾಣದ ವಹಿವಾಟು ಮಾಡ್ಬೋದು. ನಮ್ಮ ಕಂಪ್ನಿ ಏನಿದೆ ಈಗ ನರಸಿಂಹ ಆರ್ಟ್ಸ್ ಇರ್ಬೋದು, ಸಮರ್ಥ್ ವೆಂಚರ್ಸ್ ಇರ್ಬೋದು, ಇದು ಒಂದು ಮುಂಚೂಣಿಯಲ್ಲಿ ಇರತಕ್ಕಂಥ ಕಂಪ್ನಿಯಾಗಿ ಒಳ್ಳೆ ಮಾರ್ಕೆಟ್ ಶೇರ್ ಅಂತ ತಗೊಂಡಾಗ ನನ್ನ ಇಂದು ಮುಂದಿನ ಯೋಜನೆಗಳು ಸಿಕ್ಕಾಪಟ್ಟಿದೆ. ಈಗಾಗಲೇ ನಾನು ಒಂದು ಸೆಟ್ ಫ್ಲೋರ್ ಕ್ರಿಯೇಟ್ ಮಾಡಿದ್ದೀನಿ, ಒಂದು ಆಡಿಯೋ ಕಂಪ್ನಿ ತೊಗೊಂಡಿದ್ದೀನಿ, ನೆಕ್ಸ್ಟ್ ನನ್ನದೇ ಆದಂಥ ಒಂದು ಫಿಲ್ಮ್ ಸಿಟಿ ಮಾಡೋವಂಥ ಉದ್ದೇಶ ಇದೆ, ನಮ್ಮದೇ ಆದಂಥ ಕೆಲವು ಉಪಕರಣಗಳನ್ನು ಖರೀದಿಸ್ತಾ ಇದೆ. ಹೀಗೆಲ್ಲ ಇದ್ದಾಗ ನಾವು ಮುಂದಕ್ಕೆ ಈಗಿರದೇ ಇರ್ಬೋದು, ಇನ್ನು 2 ವರ್ಷಗಳಾದ ನಂತರ ಒಳ್ಳೆ ಮಾರ್ಕೆಟ್ ಶೇರ್ ಇದೆ, ಒಳ್ಳೆ ವಿದೇಶಿ ಸಂಸ್ಥೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಕರೆಸ್ಬೋದು, ಅಥವಾ ನಮ್ಮ ಕಂಪ್ನಿನ ಪಬ್ಲಿಕ್ಗೆ ಹೋಗ್ಬೋದು. ಈಗೆಲ್ಲ ಮಾಡಿ ನಾನು ಈ ರೆವಿನ್ಯೂ ಮಾಡೆಲಲ್ಲಿ ಏನು ಪ್ರಾಫಿಟ್ ಮಾಡ್ಬೋದು ಅಂತ ಜನ ಅಂದ್ಕೊಂಡಿದ್ದಾರೆ. ಅದಕ್ಕಿಂತ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸಲ್ಲಿ ಸಾಕಷ್ಟು ದುಡ್ಡಿದೆ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಅನುಭವ. ಈ ಅನುಭವದ ನಾವು ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇನ್ಕ್ರೀಸಿಂಗ್ ದ ಬ್ರ್ಯಾಂಡ್ ವ್ಯಾಲ್ಯೂ, ನಾಟ್ ದ ರೆವಿನ್ಯೂ ಮಾಡೆಲ್. ಈ 6 ತಿಂಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೂಡಿಕೆ ಮತ್ತು ಅದರ ಪ್ರತಿಫಲ ಅಥವಾ ಆದಾಯ ಈ ವ್ಯವಹಾರದಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಭರವಸೆ ಬಂದಿದೆ? 101% ಭರವಸೆ ಬಂದಿದೆ. ನನಗೆ ಕನ್ನಡ ಚಿತ್ರರಂಗದ ಒಂದು ಪಲ್ಸ್ ಅನ್ನೋದೇನು ಒಂದು ಕೆಲವು ಮಟ್ಟಿಗೆ ಅರ್ಥ ಆಗಿದೆ. ಯಾವ ರೀತಿ ಸಿನಿಮಾ ಜನ ಸ್ವೀಕಾರ ಮಾಡ್ತಾರೆ, ಯಾವ ರೀತಿ ಸಿನಿಮಾಕ್ಕೆ ಬಿಸ್ನೆಸ್ ಆಗುತ್ತೆ, ಎಲ್ಲಿ ಜನಗಳ ಇನ್ಕ್ಲಿನೇಷನ್ ಇದೆ, ಯಾವ ವರ್ಗದ ಜನ ಸಿನಿಮಾ ನೋಡ್ತಾರೆ, ಎಷ್ಟು ಸಿನಿಮಾ ನೋಡ್ತಾರೆ, ಎಷ್ಟು ಥಿಯೇಟರ್ ರೆಂಟು, ಏನು ಡಿಸ್ಟ್ರಿಬ್ಯೂಷನ್ ಕಾಸ್ಟು, ಪ್ರತಿಯೊಂದು ನನಗೆ ಅರ್ಥ ಆಗಿದೆ. ಹಿಂದೆ ಪಾರಂಪರಿಕವಾಗಿ ಕೆಲವರು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಅದಕ್ಕಿಂತ ಅದನ್ನ ಹೊಸ ಹೊಸ ಆಲೋಚನೆಗಳನ್ನ ನೀವು ಅಲೆಮಾರಿಯಲ್ಲೂ ಟ್ರೈ ಮಾಡಿದ್ರಿ. ಹೌದು, ಅಂಥದ್ದೆಲ್ಲ ಸ್ವಲ್ಪ ಹೇಳಿ. ನೋಡಿ, ಅಲೆಮಾರಿನೇ ಒಂಥರ ಡಿಫ್ರೆಂಟ್ ಆಗಿ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲಿ ಮಾಡಿದ್ವಿ. ಚಿಂಗಾರಿಲಿ ನಾವು ಅಡ್ವರ್ಟೈಸ್ಮೆಂಟ್ ಬಜೆಟ್ ಏನಿತ್ತು 20-30 ಲಕ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನು ಮಾಡ್ತಾ ಇದ್ರು, ಪ್ರಾಡಕ್ಟ್ ಅನ್ನು ಮಾಡಿ ಅದು ಜನಗಳಿಗೆ ಅವೇರ್ನೆಸ್ ಇರ್ತಿರಲಿಲ್ಲ. ನಾವು ಅದನ್ನು 70-80 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಭಯಾನಕವಾದ ಓಪನಿಂಗ್, 6 ಕೋಟಿ ಮೊದಲನೇ ವಾರದ ಗಳಿಕೆ. ನಾನು ಶೇರ್ ಹೇಳ್ತಿಲ್ಲ, ಶೇರ್ ಅರೌಂಡ್ 5 crores ಇರ್ಬೋದು, ಬಟ್ 6 crores ಅದನ್ನು ಯಾವ ರೀತಿ ನೀವು ಫೇಲ್ಯೂರ್ ಅಂತೀರಾ? ನಾವು ಅದು ಕಂಟೆಂಟ್ ಇನ್ನೂ ರಿಚ್ ಆಗಿದ್ರೆ ಇನ್ನೂ ರಿಚ್ ಆಗೋದು. ಅದ್ರ ಬಗ್ಗೆ ನಮ್ಮ ಪ್ರಯತ್ನ ಡಿಸ್ಟ್ರಿಬ್ಯೂಷನ್ ಕಡೆ ನಾವು ಹೊಸಬ್ರಾದರೂ ನೀವು ಮೆಚ್ಕೊಳ್ಳೇಬೇಕಾದಂಥ ಒಂದು ಭರ್ಜರಿ ಓಪನಿಂಗ್ ತಗೊಂಡ್ವಿ. ಅದಾದ ನಂತರ ಅಲೆಮಾರಿ ಮೊದಲನೇ ವಾರದಲ್ಲಿ 1,50,00,000 ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಸಿನಿಮಾಗೆ ಹಿಂದೆ ಕಂಡರಿಯೋದು. ಅದೆಲ್ಲ ಏನಕ್ಕೆ? ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಅದಾದ್ಮೇಲೆ ನಮ್ಮ ಭೀಮಾ ತೀರದಲ್ಲಿ ಮೊದಲನೇ ವಾರ ಅದ್ಭುತವಾದಂಥ ಕಲೆಕ್ಷನ್. ಜಾನು ನಾವೇನೋ ಒಂದು ಆಡಿಯೋ CD ಉದಯವಾಣಿ ಮೂಲಕ ಫ್ರೀ ಕೊಟ್ವಿ. ಪ್ರತಿಯೊಂದು ಪೇಪರ್ ಜೊತೆಗೆ ಒಂದು ಆಡಿಯೋ CD ಫ್ರೀ ಕೊಟ್ವಿ. ಅದರಿಂದ ಹಾಡುಗಳು ಪ್ರಚಲಿತವಾಯಿತು. ಅದರಿಂದ ಇಂಡೈರೆಕ್ಟಾಗಿ ನಮ್ಮ ಅಶ್ವಿನಿ ಸಂಸ್ಥೆಗೆ ಲಾಭ ಆಯಿತು. ಸೊ ನಾವು ಒಟ್ಟು ಆವ್ರೇಜಿಂಗ್ ಅಂತ ಏನಿದೆ ಅದರಲ್ಲಿ ನೋಡಿ ಸಿನಿಮಾದಲ್ಲಿ ಎಲ್ಲ ಲಾಭ ಆಗುತ್ತೆ. ಈಗ ನೀವು ಗಾಡ್ ಫಾದರ್ ಚಿತ್ರ ನಮ್ಮದು ಒಂದು ಅತ್ಯುತ್ತಮವಾದ ಉಪೇಂದ್ರ ಅವರ ತ್ರಿಬಲ್ ಆಕ್ಟಿಂಗ್ ನೀವು ನೋಡಿದ್ರೆ ಅಲ್ಲ, ನಾನು ಕೆಲವು ಮಟ್ಟಿಗೆ ಅದರಲ್ಲಿ ಕೆಲವು ರಶಸ್ ನೋಡಿದ್ದೀನಿ. ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಹಾಡುಗಳು AR ರೆಹಮಾನ್ ಅವರು ಮೊದಲನೇ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥದ್ದು. ಅದು ಜನಗಳಿಗೆ ತಲುಪಬೇಕು. ನಾನೆಲ್ಲೋ ಮಾರಾಟದ ಪರಿಮಿತಿಯೇ ಇಟ್ಕೊಂಡಿಲ್ಲ. ಅಶ್ವಿನಿ ಕೂಡ ನನ್ನದೇ ಸಂಸ್ಥೆ, ನಾನು ಎಲ್ಲ ಸೇರಿ ಹೋಲ್ಸೇಲ್ ಆಗಿ ತಗೊಂಡಿದ್ದೀನಿ. ಇವತ್ತು 5-7 ಲಕ್ಷ CDಗಳನ್ನು ಟಿಕೆಟ್ ಜೊತೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೊಸ ಪ್ರಯೋಗ. ನಿರ್ಮಾಣದ ವಿಷಯದಲ್ಲಿ ಈಗ ಚಂದ್ರ ಸಿನಿಮಾಕ್ಕೆ ಹ್ಯೂಜ್ ಆಗಿ ಖರ್ಚು ಮಾಡ್ತಾ ಇದ್ದೀರಿ. ಸರ್, ಹ್ಯೂಜ್ ಆಗಲ್ಲ. ಚಿತ್ರಕ್ಕೆ ಏನು ಬೇಕು? ಒಂದು ರಾಜಮನೆತನದ ಲವ್ ಸ್ಟೋರಿ ಸಿನಿಮಾ. ಅದು ರಾಜಮನೆತನನ ನಾನು ಗುಡಿಸ್ಲಲ್ಲಿ ಶೂಟಿಂಗ್ ಮಾಡೋಕ್ಕಾಗತ್ತಾ? ಆ ರಾಜಮನೆತನಕ್ಕೆ ಏನು ವೈಭವಗಳನ್ನೆಲ್ಲ ಕೊಡಬೇಕು, ಅದನ್ನು ಕೊಡೋಕ್ಕಾದರೆ ಮಾತ್ರ ನಾನು ಆ ಸಿನಿಮಾ ಮಾಡಬೇಕು. ಯಾವುದೇ ಮಾಡಿದ್ರು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಸ ಗುಡಿಸೋ ವೃತ್ತಿ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು. ಬಾರಕ್ ಒಬಾಮಾ ಓಡಾಡೋಂಥ ರೋಡಲ್ಲಿ ಕಸ ಗುಡ್ಸೋಕ್ಕೆ ನಮ್ಮನ್ನೇ ಕರಿಬೇಕು, ಅಷ್ಟು ಶುದ್ಧವಾಗಿ ಕೆಲಸ ಮಾಡಬೇಕು. ಈಗ ಈ ಚಿತ್ರಕ್ಕೆ ಏನೇನು ಬೇಕೋ ಆ ಚಿತ್ರಕ್ಕೆ ಸಾಂದರ್ಭಿಕವಾಗಿ ಏನೇನು ರಿಕ್ವೈರ್ಮೆಂಟ್ ಇದೆ. ಹೆಲಿಕಾಪ್ಟರ್ ರಿಕ್ವೈರ್ಮೆಂಟ್ ಇದ್ದರೆ ನಾನು ಟಾಯ್ ಹೆಲಿಕಾಪ್ಟರ್ ತೋರ್ಸೋಕ್ಕಾಗತ್ತಾ? ಹಾಗೆ ತೋರಿಸಿದ್ರೆ ಇವತ್ತಿನ ಕಾಲದಲ್ಲಿ ಜನ ಒಪ್ಕೊಂತಾರೆ. ನನ್ನ ಚಿಕ್ಕ 3 ವರ್ಷದ ಮಗ ಕೂಡ ಒಪ್ಪಲ್ಲ. ಇಟ್ಸ್ ಮೆಚೂರ್ಡ್ ಪ್ರೇಕ್ಷಕರು. ಅದಕ್ಕೆ ತಕ್ಕಂಗೆ ಚಿತ್ರ ಅದ್ಭುತವಾದ ಕತೆ. ಆ ಕಥೆನ ಒಪ್ಕೋಬೇಕಾದ್ರೆ ನಾನು ಯೋಚನೆ ಮಾಡಬೇಕು. ಕಥೆನ ಒಪ್ಕೊಂಡ್ಮೇಲೆ ಕಾಂಪ್ರಮೈಸ್ ಮಾಡೋಕ್ಕೆ. ಈಗ ನಿಮ್ಮ ವಿಜಯನ ಸಿನಿಮಾ ಎಲ್ಲಿವರೆಗೆ ಬಂತು? ಸರ್, ಅದು ಸಿನಿಮಾ ರೆಡಿ ಆಗಿದೆ. ಈಗ ಅದಕ್ಕೆ ನಾವು ಹೇಳಿದ್ವಲ್ಲ, ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಥಿಯೇಟರ್ ಫಸ್ಟ್ ಟೈಮ್ ನಾವು ನಾಟಕಗಳ ಮೂಲಕ ಆ ಸಿನಿಮಾನ ಮಾಡಿ ನೋಡಿ ಆ ಪಾತ್ರಗಳೆಲ್ಲ ಅದಕ್ಕೆ ಸರಿಯಾಗಿದೆಯಾ, ಹೊಂದಿಕೆ ಆಗಿದೆಯಾ, ಏನು ಕಾಸ್ಟ್ಯೂಮ್ಸ್ ಬೇಕು, ಅದಕ್ಕೆ ಏನು ರಿಚ್ನೆಸ್ ಬೇಕು, ಪ್ರತಿಯೊಂದು ಏನು ನಾನು ಇದನ್ನು ಪ್ರೂವ್ ಮಾಡ್ತೀನಿ. ಪ್ರತಿಯೊಂದು ಸಿನಿಮಾ ಯಾವುದು ನಾನು ರಿಲೀಸ್ ಮಾಡಿದ್ದೀನಿ ಮೊದಲನೇ ವಾರ ಅವರು ಎಲ್ಲ ಚಿತ್ರಗಳಿಗೆ ಬಂದು ಅಷ್ಟೊಂದು ಕಲೆಕ್ಷನ್ ಬರ್ತಿದೆ ಅಂದರೆ ಅವರು ಪ್ರತಿ ಬಾರಿ ಒಂದು ಹೊಸ ನಿರೀಕ್ಷೆ ಇಟ್ಕೊಂಡು ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ನಮ್ಮ ಕನ್ನಡ ಸಿನಿಮಾಗಳಿಗೆ ನಮ್ಮ ಸ್ವಾಭಿಮಾನದಿಂದ ಹೋಗಿ ನೋಡಬೇಕು, ಚಿತ್ರರಂಗ ಗೆಲ್ಲಿಸ್ಬೇಕು. ಆದರೆ ಕಂಟೆಂಟ್ ವೀಕ್ ಆದಾಗ ಅವ್ರು 2ನೇ ವಾರ ಬರಲ್ಲ. ಬಟ್ ಅದಾಗದೇ ಇರೋಂಗೆ ನಾವು ಪ್ರಯತ್ನ. ಬೀಯಿಂಗ್ ಸ್ಟ್ರೈಟ್ ಫಾರ್ವರ್ಡ್ ಗಾಂಧಿನಗರದಲ್ಲಿ ಡಸ್ ಇಟ್ ಹೆಲ್ಪ್? 100% ಗಾಂಧಿನಗರ ಅಲ್ಲ, ವರ್ಲ್ಡಲ್ಲಿ ಎಲ್ಲ ಕಡೆ ಹೆಲ್ಪ್ ಆಗುತ್ತೆ. ಯಾವುದೇ ಹೊಸದು ಬಂದಾಗ ಸ್ಟಾರ್ಟಿಂಗ್ ದೇರ್ ವಿಲ್ ಬಿ ಸಮ್ ಹರ್ಡಲ್ಸ್ ಫಾರ್ ಅಕ್ಸೆಪ್ಟೆನ್ಸ್. ಓವರ್ ಎ ಪೀರಿಯಡ್ ದೇ ವಿಲ್ ಗೆಟ್ ಯೂಸ್ ಟು ಇಟ್ ಅಂಡ್ ದೇ ವಿಲ್ ನೋ ದಟ್ ದಿಸ್ ಇಸ್ ಸಕ್ಸೀಡಿಂಗ್. ದೆನ್ ದೇ ವಿಲ್ ಆಟೋಮ್ಯಾಟಿಕ್ಲಿ
ಕಮ್ ಟು ಎ ಕಾಂಪ್ರಮೈಸ್. ಯು ಹ್ಯಾವ್ ಸ್ಟಡಿಡ್ ಇಕಾನಮಿ, ನಿಮಗೆ ಗೊತ್ತು ಹೇಗೆಲ್ಲ ನಿರ್ಮಾಣ ಮಾಡಬೇಕು ಅಂತ. ಗಾಂಧಿನಗರಕ್ಕೆ ಸಾಕಷ್ಟು ಜನ ನಿರ್ಮಾಪಕರು ಬರ್ತಾರೆ, ಸೋಲ್ತಾರೆ, ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾರೆ ಮನೆ ಮಠ ಮಾರ್ಕೊಂಡ ಸಿನಿಮಾ ಮಾಡಿ ಅಂತ. ವಾಟ್ ಯು ವಾಂಟ್ ಟು ಸೇ ಟು ದೆಮ್? ಖಂಡಿತ ನಾನು ಮನೆ ಮಠ ಮಾರ್ಕೊಳ್ಳೋ ಮಟ್ಟಕ್ಕೆ ಯಾವತ್ತೂ ಸ್ಪೆಕ್ಯುಲೇಷನ್ ಮಾಡಲೇಬಾರ್ದು. ನಾನು ಹುಟ್ಟಾಗಿಂದ ಸ್ಪೆಕ್ಯುಲೇಟರ್, ನನ್ನ ಜೀವನನೇ ಸ್ಪೆಕ್ಯುಲೇಷನ್ ಇನ್ ಫಸ್ಟ್ ಅಂಡರ್ಲೈನ್ ಹೌ ಮಚ್ ಯು ಕ್ಯಾನ್ ಸ್ಪೆಕ್ಯುಲೇಟ್, ಡೋಂಟ್ ಪುಟ್ ಆಲ್ ಇನ್ ದ ಒನ್ ಗೇಮ್. ನೀವು 10 ಗೇಮ್ ಆಡೋಷ್ಟು ನಿಮ್ಮಲ್ಲಿ ಅದಕ್ಕೆ ಪ್ರಿಪರೇಷನ್ ಇರಬೇಕು. ಒಂದೇ ಸಿನಿಮಾ ನಾನು ಮನೆ ಮಾರ್ಬಿಟ್ಟು ಬಂದು ಇಲ್ಲಿ ತೆಗೆದುಬಿಟ್ರೆ ಇಟ್ ಮೇ ಫೇಲ್. ಎಲ್ಲ ಅದ್ರ ಬದಲು ಅಂದರ್ ಬಾರ್ ಆಡ್ಬೋದು, ಒಂದೇ ಕಾರ್ಡಿಗೆ ಎಲ್ಲ ದುಡ್ಡು ಕಟ್ಬೋದು. ಇಷ್ಟೊತ್ತೇ ಆಗ್ತಾಯಿದೆ. ಯು ಶುಡ್ ಹ್ಯಾವ್ ಎ ಲಾಂಗ್ ಟರ್ಮ್ ಬಿಸ್ನೆಸ್ ಪ್ಲಾನ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಕನ್ನಡ ಚಿತ್ರರಂಗಕ್ಕೆ 1 ವರ್ಷದ ನಂತರ ನೀವು ಕೊಡುವ ಬ್ಯಾಲೆನ್ಸ್ ಶೀಟ್ಗೆ ನಾವು ಕಾಯ್ತೇವೆ. ಖಂಡಿತ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅದ್ಭುತವಾಗಿರಲಿ. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದಿದ್ದರಿಂದ ಒಂದು ಹೊಸ ಬೆಳಕು ಬಂದಿದೆ ಅಂತ ನನ್ನ ಭಾವನೆ. ಅದು ಉಜ್ವಲವಾಗಿ ಬೆಳಗ್ತಾ ಯಾವತ್ತೂ ಇರಲಿ. ನಿಮ್ಮ ಈ ಆರೈಕೆಗೆ ನಾನು ಆಭಾರಿ. ನಾನು ಖಂಡಿತ ಕನ್ನಡ ಜನತೆಗೆ ಮೋಸ ಮಾಡಲ್ಲ, ಒಳ್ಳೆ ಸಿನಿಮಾಗಳು ಕೊಡ್ತೀನಿ. ಅದು ಬಾಕ್ಸ್ ಆಫೀಸಲ್ಲಿ ಗೆಲ್ಲುತ್ತಲ್ಲೋ, ಆದರೆ ಚಿತ್ರಗಳ ಕ್ವಾಲಿಟಿ, ಮೇಕಿಂಗ್, ಕತೆ, ಸಂಭಾಷಣೆ ಎಲ್ಲವೂ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ನಾವು ಬೇರೆ ಯಾರಿಗಿನ್ನ ಕಡಿಮೆ ಇಲ್ಲ ಅನ್ನೋ ರೀತಿ ಸಿನಿಮಾ ಮಾಡ್ತೀನಿ. ನಾನು ಕಮರ್ಷಿಯಲ್ ಕ್ಯಾಲ್ಕುಲೇಷನಲ್ಲಿ ಮಾಡಲ್ಲ. ನಾನು ಮಾಡಿದ್ಮೇಲೆ ಜನ ಗೆಲ್ಲಿಸಿ ಅದು ಕಮರ್ಷಿಯಲ್ ಆಗಿ ಏನು ಅಂತ ತೋರಿಸ್ತೀನಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.